ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಪಂಡಿತ ಪುಟ್ಟರಾಜ ಗವಾಯಿಗಳ ಕುರಿತು 15 ಸಾಲುಗಳು ನೋಡ್ತೋಣ. ಈ ಒಂದು 15 ಸಾಲುಗಳ ಪುಟ್ಟ ಮಾಹಿತಿ ಅಂತ ನೀವು ಇಷ್ಟವಾದ್ರೆ ಒಂದು ಲೈಕ್, ನಿಮ್ದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿಯ ಒಂದು ಭಾಷಣ, ಯಾವ ರೀತಿಯ ಒಂದು ಪ್ರಬಂಧ ಬೇಕಂತ ಹೇಳಿ ಕೌನ್ಸಿಲಿಂಗ್ ಆನ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹಾಗೆ ಒಂದು ಭಾಷಣವನ್ನ ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಪಂಡಿತ ಪುಟ್ಟರಾಜ ಗವಾಯಿಗಳು ಅವರು 1914 ಮಾರ್ಚ್ 3ರಂದು ಜನನವಾದರು. ಮತ್ತೊಮ್ಮೆ ನೋಡಿ, ಪಂಡಿತ ಪುಟ್ಟರಾಜ ಗವಾಯಿಗಳು ಅವರು 1914 ಮಾರ್ಚ್ 3ರಂದು ಜನನವಾದರು. ಎರಡನೇ ಪಾಯಿಂಟ್, ಹಾವೇರಿ ಜಿಲ್ಲೆಯ ದೇವಗಿರಿ ಅವರ ಜನ್ಮಸ್ಥಳ. ಹಾವೇರಿ ಜಿಲ್ಲೆಯ ದೇವಗಿರಿ ಅವರ ಜನ್ಮಸ್ಥಳವಾಗಿದೆ. ಓಕೆ. ನಂತರ ಮೂರನೇ ಪಾಯಿಂಟ್, ಅವರ ತಂದೆ ರೇವಯ್ಯ. ಅವರ ತಂದೆ ರೇವಯ್ಯ. ತಾಯಿ ಸಿದ್ದಮ್ಮ. ನಾಲ್ಕನೇ ಪಾಯಿಂಟ್, ಅವರ ಬಾಲ್ಯದ ಹೆಸರು ಪುಟ್ಟಯ್ಯ. ಓಕೆ. ನಂತರ ಐದನೇ ಪಾಯಿಂಟ್, ಅವರು ಚಿಕ್ಕ ವಯಸ್ಸಿನಲ್ಲೇ ದೃಷ್ಟಿಯನ್ನು ಕಳೆದುಕೊಂಡರು. ಓಕೆನಾ? ಅದಾದ ನಂತರ ಆರನೇ ಪಾಯಿಂಟ್, ಅವರು ಪಂಚಾಕ್ಷರಿ ಗವಾಯಿ ಅವರಿಂದ ಸಂಗೀತ ಕಲಿತರು. ಏಳನೇ ಪಾಯಿಂಟ್, ಅವರು ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತದಲ್ಲಿ ಪರಿಣತಿ ಹೊಂದಿದ್ದರು. ಮತ್ತು ನೋಡಿ, ಅವರು ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತದಲ್ಲಿ ಪರಿಣತಿ ಹೊಂದಿದ್ದರು. ಏಳನೇ ಪಾಯಿಂಟ್, ಅವರು ಹಾರ್ಮೋನಿಯಂ ಮತ್ತು ತಬಲ ಇತರೆ ವಾದ್ಯಗಳನ್ನು ನುಡಿಸುತ್ತಿದ್ದರು. ಅವರು ಹಾರ್ಮೋನಿಯಂ ಮತ್ತು ತಬಲ ಇತರೆ ವಾದ್ಯಗಳನ್ನು ನುಡಿಸುತ್ತಿದ್ದರು. ಒಂಬತ್ತನೇ ಪಾಯಿಂಟ್ ನೋಡಿ, ಗದಗದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಅಂಧ ಮತ್ತು ಅನಾಥ ಮಕ್ಕಳಿಗೆ ಉಚಿತ ಊಟ ಮತ್ತು ಸಂಗೀತ ಕಲಿಸಿದರು. ಓಕೆನಾ? ಅಂತ 10ನೇ ಪಾಯಿಂಟ್ ನೋಡಿ, ಅವರು ಕನ್ನಡ, ಹಿಂದಿ ಮತ್ತು ಸಂಸ್ಕೃತ ಭಾಷೆಗಳನ್ನು ತಿಳಿದಿದ್ದರು.
ಮತ್ತೊಂದು ಅವರು ಕನ್ನಡ, ಹಿಂದಿ ಮತ್ತು ಸಂಸ್ಕೃತ ಭಾಷೆಗಳನ್ನು ತಿಳಿದಿದ್ದರು. 11ನೇ ಪಾಯಿಂಟ್, ಅವರು ಹಲವು ಪುರಾಣ ಮತ್ತು ನಾಟಕಗಳನ್ನು ಬರೆದಿದ್ದರು. 12ನೇ ಪಾಯಿಂಟ್, ಅವರು ಶ್ರೀ ಗುರುಕುಮಾರ ಕಲಾ ಸಂಘ ಎಂಬ ನಾಟಕ ಕಂಪನಿಯನ್ನು ಮುನ್ನಡೆಸುತ್ತಿದ್ದರು. ಈ ಒಂದು ನಾಟಕ ಸಂಘದೊಳಗೆ ಗಂಡು ಮಕ್ಕಳೇ ಹೆಣ್ಣು ಮಕ್ಕಳ ವೇಷ ಹಾಕಿ ಪಾತ್ರ ಮಾಡ್ತಾ ಇದ್ರಂತೆ. ಓಕೆನಾ? ಇದು ಯಾವಗೋಸ್ಕರ ಮಾಡ್ತಾ ಇದ್ದ, ಅಂಧ ಅನಾಥ ಮಕ್ಕಳ ಒಂದು ದಿನನಿತ್ಯದ ದಾಸೋಕ್ಕಾಗಿ ಬೇಕಲ್ಲ ಹಣ ಅಂತೇಳಿ ಈ ರೀತಿಯ ನಾಟ್ಯ ಸಂಘ ಕೂಡ ಮಾಡಿದ್ರು ಅಂತಕ್ಕಂಥದ್ದು. ಓಕೆ, 12ನೇ ಪಾಯಿಂಟ್ ಮತ್ತೊಮ್ಮೆ ನೋಡಿ, ಅವರು ಶ್ರೀ ಗುರುಕುಮಾರ ಕಲಾ ಸಂಘ ಎಂಬ ನಾಟಕ ಕಂಪನಿಯನ್ನು ಮುನ್ನಡೆಸುತ್ತಿದ್ರು. 13ನೇ ಪಾಯಿಂಟ್, ಅವರ ಸೇವೆಗೆ ಭಾರತ ಸರ್ಕಾರ 2010ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿತು. ಓಕೆನಾ? ಮತ್ತು ನೋಡಿ, ಅವರ ಸೇವೆಗೆ ಭಾರತ ಸರ್ಕಾರ 2010ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿತು. 14ನೇ ಪಾಯಿಂಟ್ ನೋಡಿ, ಹಂಪಿ ವಿವಿ ವಿಶ್ವವಿದ್ಯಾಲಯ ಅಂತೇಳಿ, ಹಂಪಿ ವಿವಿ ಅಂದ್ರೆ ವಿಶ್ವವಿದ್ಯಾಲಯ ಗೌರವಾನ್ವಿತ ನಾಡೋಜ ಪದವಿಯನ್ನು ನೀಡಿ ಗೌರವಿಸಿದೆ. ಗೌರವಿಸಿದೆ. 15ನೇ ಪಾಯಿಂಟ್ ನೋಡಿ, ಅವರು 2010ರ ಸೆಪ್ಟೆಂಬರ್ 17ರಂದು ನಿಧನರಾದರು. 2010ರ ಸೆಪ್ಟೆಂಬರ್ 17ರಂದು ನಿಧನರಾದರು. ಅದಾದ ನಂತರ 16ನೇ ಪಾಯಿಂಟ್ ನೋಡಿ, ನಿಮಗೆ ಇಲ್ಲಿ ಒಂದು ಪಾಯಿಂಟ್ ಹೆಚ್ಚಿಗೆ ಕೊಟ್ಟಿದ್ದೀನಿ. ಏನಂತಂದ್ರೆ, ನಿಮ್ಗೆ ಯಾವ್ದಾದ್ರು ಒಂದು ಪಾಯಿಂಟ್ ಕಷ್ಟ ಆಯ್ತು ಅಂದ್ರೆ ಅದನ್ನ ಮೈನಸ್ ಮಾಡಿ ಇದೊಂದು ಪಾಯಿಂಟ್ ನೀವು ಸೇರಿಸಬಹುದು. ಓಕೆನಾ? ಅವರು ಜನರು ಅವರನ್ನು ಪ್ರೀತಿಯಿಂದ ನಡೆದಾಡುವ ದೇವರು ಮತ್ತು ಗಾನಯೋಗಿ ಎಂದು ಕರೆಯುತ್ತಾರೆ. ಓಕೆನಾ? ಕರೆಯುತ್ತಾರೆ. ಸರಿ, ಹಾಗಾದ್ರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.